ಬಂದಿ. ಆರಾಮದಿರೇನ್ರಿ? ಥಂಡಿ ಭಾಳ ಐತಿ. ಚಾಗಿ ಕುಡಿದ್ ಬಂದಿರಿಲ್ಲ? ಸಾಕ್ಷಿ, ನೀ ಎದಕ್ ಸಪ್ಪಾಗದಿ? ನನಗೆ ಮನೆಗೆ ಹೋಗೋದೈತಿ. ಗ್ಯಾದ್ರಿಂಗ್ ಮುಗ್ಯಾಕೆನ ಬಂತ. ಆಮೇಲೆ ನಂಗೆ ಮನೆಗೆ ಹೋಗಿ ಹೆದರಿಕೆ ಬರತೈತಿ. ನೀ ಹೆದರ್ಬ್ಯಾಡ್ಲಿ. ಇವೆಲ್ಲ ಹೆದ್ರದ 100 ಕಾಲದ ಹಿಂದಿತ್ತು. ಮತ್ತೆ ಇಷ್ಟು ಜನ ಅದ ನಮಗ್ ರಕ್ಷಣೆ ಮಾಡಕ್. ಮತ್ತೆ ಹೆದರ್ತಿ? 100 ಕಾಲದ ಹಿಂದ ಕಿತ್ತೂರು ರಾಣಿ ಚೆನ್ನಮ್ಮಗೂ ಹಿಂಗ ಆಗಿತ್ತು. ಆದ್ರೆ ಅವಳು ಹೆದರ್ಲಿಲ್ಲ. ಅವಳು ಎದ್ ನಿಂತು ಹೋರಾಟ ಮಾಡಿದ್ಲು. ನಾವು ಎಲ್ಲ ಹಂಗ್ ಮಾಡ್ಬೇಕಲ್ಲ. ನೀವ್ ಹೇಳುದು ಸರಿನಾ ಐತಿ. ಆದ್ರೆ ನಂಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಏನು ಗೊತ್ತೇ ಇಲ್ಲ. ಹೇಳ್ರಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ ದೇಶಕ್ಕೆ ರಕ್ಷಣೆ ನೀಡ್ಯಾಳ ಮತ್ತ ಸ್ವಾತಂತ್ರ್ಯ ನೀಡ್ಯಾಳ. ಇಲ್ಲಿ ಒಬ್ಬಕಿನೇ ನಮಗ್ ರಕ್ಷಣೆ ಮಾಡಿಲ್ಲ. ಅವಳ ಬಳಗೈ ಆದ ಮಹಾಪುರುಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೂ ನಮಗ್ ರಕ್ಷಣೆ ಮಾಡ್ಯಾರ. ನಿಮಗ್ ಗೊತ್ತೇನ್ರಿ, ನನ್ ಜೀವನದಾಗ ನನ್ನ ಅಪ್ಪ ಸಂಗೊಳ್ಳಿ ರಾಯಣ್ಣ ಪಾತ್ರ ವಹಿಸ್ತಾರ. ಸಮೃದ್ಧಿ, ನಿನ್ ಜೀವನದಾಗ ಯಾವ ಸಂಗೊಳ್ಳಿ ರಾಯಣ್ಣ ಪಾತ್ರ ವಹಿಸ್ತಾರ? ನನ್ ಜೀವನದಾಗ ನಮ್ಮಪ್ಪ ನಮ್ ಸಂಗೊಳ್ಳಿ ರಾಯಣ್ಣ ಪಾತ್ರ ವಹಿಸ್ತಾರ. ಸಾಕ್ಷಿ, ನಿನ್ ಜೀವನದಾಗ ಯಾರು ಸಂಗೊಳ್ಳಿ ರಾಯಣ್ಣ? ನನ್ನ ಜೀವನದಾಗ ನನ್ನ ಸಂಗೊಳ್ಳಿ ರಾಯಣ್ಣ ನನ್ನ ತಮ್ಮ. So on that note, let's welcome grades of 7th A, B, C to perform a breathtaking performance of the brave Kitturu Rani Channamma and the legendary warrior Sangolli Rayana. Thank you. Har Har Mahadev. 2, 1. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ಪುಣ್ಯಭೂಮಿ ಮಾನ ಪ್ರಾಣ ರಕ್ಷೆ ಗಾಮಿ ಶ್ರಮಿಸುವ ದೇಶಭಕ್ತಿ ಶಕ್ತಿ ಎಂದು ಸಾರಿ ಹೇಳುವ ನಾಡ ಶತ್ರು ನಾಟಗಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ.
ಯಾವ ವಿಷಯಕ್ಕಾಗಿ? ಮಂಡ್ರು ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಂಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬಿತ್ತೀರಾ, ನೀರು ಹಾಯಿಸಿ ನಾಚರಿರ್ತೀರಾ, ಹೊರೆ ಹುಟ್ಟಿರಾ, ಇಲ್ಲ ದಣಿದವರಿಗೆ ಅಂಬಲು ಕಾಯಿಸಿಕೊಟ್ಟಿರಾ? ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಟ್ಟರೆ, ದಾರಾದಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಮಗಾನಿ, ನೀವು ಚಿನ್ನದಂಡಿಗೆ ಚಲಾಟ ಆಡುತ್ತಿರುವಿರಿ, ಸಿಗುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನಿನ್ನ ಜೀವ ಭಯ ತೋರಿಸ್ತಿ. ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ. ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ಖಾನ್ ಸಾಹೇಬ್, ಇದು ನಮಗೆ ಪಾಲಕೋಟ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಆಳ್ವದೇವ ಬಾಂಧವಂ ಪಾಣಿ ವೀರಭದ್ರಕೇಶವಂ ಚಕೂಟ ಗರ್ವಭಂಗ ತಾಂಡವಂ ನೀಲಕಂಠರುದ್ರರೂಪ ಸರ್ವಲೋಕ ರಕ್ಷಕಂ ಕೃಷ್ಣ ಕೃಷ್ಣ ಕರ್ಮನಾಶಕಂ ಅದಾಂತಬಂಧರುಂಡಛೇದ ಭಕ್ತವೃಂದ ಪೋಷಿತಂ You are under arrest. ಹೇಳಿ, ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಚಿರಂಜಿ ನಾಯಿ? ಕಿತ್ತೂರು ಸಂಸ್ಥಾನಕ್ಕೆ ಸೇರಿದವರೇ ಆಗಿದ್ದ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ ದ್ರೋಹ ಬಗೆದಿದ್ದರಿಂದ ಸೋತ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಆಕೆಯನ್ನು ಬೈಲಹೊಂಗಲದ ಜೈಲಿನಲ್ಲಿಡಲಾಯಿತು. ನಿರಾಶಳಾದ ಚೆನ್ನಮ್ಮ ಸೆರೆಯಾದ 4 ವರ್ಷಗಳ ನಂತರ 1829 ಫೆಬ್ರವರಿ 2ರಂದು ಜೈಲಿನಲ್ಲೇ ಪ್ರಾಣ ಬಿಟ್ಟರು.
ಕಾಡಿನ ಹುಲಿಯನ್ನ ಬೇಟೆಯಾಡುವುದಕ್ಕಾಗದೆ ಅದನ್ನ ಮೋಸದಿಂದ ಸೆರೆ ಹಿಡಿದಿದ್ರು. ರಾಯಣ್ಣನನ್ನ ಮತ್ತೆ ಜೈಲಿಗೆ ತಳ್ಳಲಾಯಿತು. ಈ ವೇಳೆ ವಿಚಾರಣೆಯ ನಾಟಕವಾಡಿದ ಬ್ರಿಟಿಷರು ರಾಯಣ್ಣನನ್ನ ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿಬಿಟ್ರು. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವ್ರಿಗೆ ನಾ ಕೊನೆ ಸಂದೇಶ ಇರಬೇಕು. ಓಕೆ, ಅಂತಂದಿರ, ಅತ್ತಂದಿರ, ತಂದೆ ತಾಯಂದಿರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ನೀನು ಮುಂದಾದ್ರು ನೀವೆಲ್ಲರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದೆ ನೀವು, ನಿಮ್ಮತ್ತವರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ರಂಗ್ ಬದುಕಬೇಕಾಗ್ತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಮುಂದೆ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬರ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿಯಾಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿನೂ ಕ್ರಾಂತಿ ಜ್ಯೋತಿ ಹಚ್ಚೈತಿ. ಜ್ಯೋತಿ ಹರ ಹರ ಮಹಾದೇವ್. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.